ನಮ್ಮ ಪತ್ರಕರ್ತ ಮಿತ್ರರಲ್ಲಿ ನಮಸ್ಕರಿಸ್ತಾ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರಿಗೆ ಒಂದು ರಾತ್ರಿಯಲ್ಲಿ ಒಂದು ಕರೆಯ ಮುಖಾಂತರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂತಹ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಾನವಮೂರ್ತಿ ಲಕ್ಷ್ಮೀನಾರಾಯಣ ಎಲ್ಲ ಮುಖಂಡರಿಗೂ ಸ್ವಾಗತಿಸುತ್ತಾ ನಾವು ಇದೇ ತಿಂಗಳು 14ನೇ ತಾರೀಕು ನಮ್ಮ ಭಾರತ ರತ್ನ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಬಾಗೇಪಲ್ಲಿಯಲ್ಲಿ ಸ್ಟೇಡಿಯಂ ಅಲ್ಲಿ ಅದ್ದೂರಿಯಾಗಿ ನನ್ನ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡಲಿಕ್ಕೆ ಪತ್ರಕರ್ತರ ಒಂದು ಇದರ ಮೇರೆಗೆ ಮತ್ತೆ ಪೂರ್ವಭಾವಿ ಸಭೆಯನ್ನು ನಮ್ಮ ಮುಖಂಡರು ಸೇರಿಕೊಂಡು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರ್ತೇವೆ. ಆ ಪೂರ್ವಭಾವಿ ಸಭೆ ಆದ ತಕ್ಷಣ ನಮ್ಮ ಆನಮೂರ್ತಿಯವರು ಸಹಾಯಕ ನಿರ್ದೇಶಕರ ಕಚೇರಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಅದರಲ್ಲಿ ಪರ್ಮಿಷನ್ಗೆ ಅಂತ ನಾವು ಒಂದು ಲೆಟ್ರನ್ನು ಕೊಡ್ತೀವಿ. ಅದೇ ಪ್ರಕಾರ ಪರ್ಮಿಷನ್ ಮಾಡಿಕೊಡ್ತಾರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್. ಅವ್ರಿಗೇನು ಪ್ರಜ್ಞೆ ಇರಲ್ವಾ, ಯಾವುದೇ ರೀತಿ ಒಂದು ಜಿಲ್ಲಾ ಅಧಿಕಾರಿ ಯಾವುದೇ ಒಂದು ಅನುಮತಿ ಪತ್ರವನ್ನು ಕೊಡಬೇಕಾದ್ರೆ ಇದು ಕೊಡಬಹುದಾ ಇಲ್ವಾ ಅಂತ ಅಷ್ಟು ಮಾತ್ರ ಒಂದು ಜಿಲ್ಲಾಧಿಕಾರಿಗೆ ಯಾವುದೇ ಒಂದು ಇದಿರಲ್ವಾ, ಅನುಮತಿ ಕೊಡ್ತಾರೆ. 8ನೇ ತಾರೀಕು ಅನುಮತಿ ಕೊಡ್ತಾರೆ, ಕಾರಣಾಂತರದಿಂದ ರದ್ದತಿ ಅಂತ ಮತ್ತೆ ಇನ್ನೊಂದು ಪತ್ರ ಮಾಡಿ ಕಳಿಸ್ತಾರೆ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನನ್ನ ಟ್ರಸ್ಟ್ ವತಿಯಿಂದ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅಲ್ಲಿ ನಮ್ಮ ಭಾರತ ದೇಶದ ಪಿತಾಮಹ ಅನ್ನಲಿಕ್ಕೆ ಯಾವುದೇ ಒಂದು ತಪ್ಪಿಲ್ಲ. ಅಂತ ಮಹಾನ್ ಭಗವಾನನ ಒಂದು ಜಯಂತ್ಯೋತ್ಸವ ಮಾಡಕ್ಕೆ ನಾವು ಹೊರಟಿದ್ದೀವಿ. ಅಂಥದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಂತಂದ್ರೆ ನೀವು ಇನ್ನು ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೋ ನಿಮಗೆ ಗೊತ್ತಿರಬೇಕು. ಇದಕ್ಕೆ ನೇರವಾಗಿ ಶಾಸಕರ ಮನೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಂದು ಆಡಿಯೋ ಮುಖಾಂತರ ಕೇಳ್ತಾರೆ ಅವರು, ಆ ಅಧಿಕಾರಿ ಹೇಳ್ತಾರೆ ಶಾಸಕರನ್ನ ಕೇಳಿದ್ದೀರಾ ಅಂತ ಅಧಿಕಾರಿ ಕೇಳ್ತಾರೆ. ಶಾಸಕರೇ ಅಷ್ಟು ಕೀಳ್ ರಾಜಕೀಯ ಮಾಡಬೇಡಿ. ಯಾಕಂದ್ರೆ 3 ಸಲ ಅಂದ್ರೆ 15 ವರ್ಷ ಸತತವಾಗಿ ಮತ ಕೊಟ್ಟಿರುವಂತ ಕ್ಷೇತ್ರ. ಈ ದಲಿತರು ಬಹು ಜನ ಅಂದ್ರೆ 1 ಲಕ್ಷಕ್ಕೆ ಮೇಲ್ಪಟ್ಟ ಇರುವಂತ ಕ್ಷೇತ್ರ. ಅವರನ್ನ ನಾವು ಅಣ್ಣ ತಮ್ಮಂದರಿಗಿಂತ ಹೆಚ್ಚಿಗೆ ನೋಡ್ಕೊಂಡ್ರೆ ಮಾತ್ರ ನಮಗೆ ಕಾಲ ಉಳಿಯಲಿಕ್ಕೆ ಕಾಲ ಇದೆ. ಮತ್ತೆ ನಾವು ಈ ಭಾಗದಲ್ಲಿ ಹುಡುಗಿ IRS ಆಗಿದೆ, ದಲಿತ ಹುಡುಗಿ, ಅಂತ ಹುಡುಗಿಗೆ ಸನ್ಮಾನ ಮಾಡೋಣ. ಮತ್ತೆ ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಲೋಕಸಭಾ ಸಂಸದರ ಸೂಚನೆಯ ಮೇರೆಗೆ ಮಾಡಿರೋದು. ಅವರು ಎಲ್ಲ ಕ್ಷೇತ್ರಗಳು ಅಂದ್ರೆ 8 ಕ್ಷೇತ್ರಗಳನ್ನು ಬಿಟ್ಟು ನಮ್ಮ ಬಾಗೇಪಲ್ಲಿಗೆ ಬಂದು ಇಲ್ಲಿ ಒಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡೋಣ, ಹರಿನಾಥ್ ರೆಡ್ಡಿ ನೀನು ಇದರಲ್ಲಿ ಹೋಗಿ ಪರ್ಮಿಷನ್ ತಗೋ ಅಂತ ಅವರು ಸೂಚನೆ ಕೊಟ್ಟಿದ್ರು. ನಾನು ನಮ್ಮ ಸಂಸದರು ಬರ್ತಾರೆ ಅನ್ನೋ ಅಂತಾನು ಹೇಳಿದ್ದೀವಿ. ಅದರ ಜೊತೆಗೆ ಅಂಬೇಡ್ಕರ್ ಜಯಂತಿ ದಿನಾನೇ ನಾನು ಹೆಲ್ಮೆಟ್ ವಿತರಣೆ ಕೊಡಬೇಕು, ನನ್ನ ಟ್ರಸ್ಟ್ ವತಿಯಿಂದ ಸುಮಾರು 15,000 ಹೆಲ್ಮೆಟ್ ಕೊಡಬೇಕು ಅಂತ ನಾವು ಹೊರಟಿದ್ವಿ. ಇದು ಕೊಟ್ರೆ ಹರಿನಾಥ್ ರೆಡ್ಡಿಗೆ ಒಳ್ಳೆ ಹೆಸರು ಎಲ್ಲಿ ಬಂದು ಬಿಡ್ತಿರ್ತದೋ. ಯಾಕಂದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇವರೊಬ್ಬರೇ ಶಾಸಕರಾಗಿರ್ಬೇಕು, ಇವರೊಬ್ಬರೇ ಸಮಾಜ ಸೇವೆ ಮಾಡಬೇಕು, ಯಾರೊಬ್ರು ಸಮಾಜ ಸೇವೆ ಮಾಡಬಾರ್ದು. ಬೇರೆ ಯಾರು ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದ್ರು ಏನೋ ಒಂದು ಗುಬೆ ಕುಡಿಸ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಅಭಿವೃದ್ಧಿ ಮೇಲೆ ತೋರಿಸ್ಲಿ, ಇಂಥ ಸಮಾಜ ಸೇವೆ ಮಾಡುವಂತ ಇದ್ರ ಮೇಲೆ ಇಂತಹ ಧೋರಣೆ. ಬಡವರಿಗೆ ಹೆಲ್ಮೆಟ್ ಇಲ್ದಿರ ಹೆಲ್ಮೆಟ್ ಆರ್ಡರ್ ಮಾಡಿಸಿದ್ದೀರ, ನೀವು ಹೇಳಿದ್ದೀರ ಹೆಲ್ಮೆಟ್ ಹಾಕೊಂಡ್ರೆ ಜೀವ ಉಳಿಸ್ತಾರೆ ಅಂತ. ಅಂಥವ್ರಿಗೆ ನಾವು ಪ್ರಾಣ ರಕ್ಷಣೆಗೋಸ್ಕರ ಹೆಲ್ಮೆಟ್ ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದರ ಜೊತೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಮಾಡ್ಬೇಕಂತ ನಮ್ಮ ಟ್ರಸ್ಟ್ ಇಂದ ನಿರ್ಧರಿಸಿದ್ದೀವಿ. ಅಂಥದಕ್ಕೆ ನೀವು ಅಡ್ಡ ಮಾಡ್ತಿರಲ್ಲ. ಮೊನ್ನೆ ತಾನೇ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಾಡ್ತೀರಾ, ಒಂದು ಮುಲ ಹೂವು ಹಾಕ್ತೀರಾ. ಆ ಥರ ತಾಕತ್ತಿದ್ರೆ ಅದ್ದೂರಿಯಾಗಿ ಮಾಡಿಸ್ಬೇಕಾಗಿತ್ತು ನೀವು. ನಾವೇನು ನಿಮ್ಗೇನು ಅಡ್ಡಿಪಡಿಸಲಿಲ್ವಲ್ಲ, ಅದ್ದೂರಿಯಾಗಿ ಮಾಡಿಸಿ. ದಲಿತ ಮುಖಂಡರು ನಿಮ್ಮ ಪಕ್ಷದ ಜೊತೆಗೆ ನಿಮ್ಮ ಜೊತೆಗೆ ಇರುವಂಥ ಮುಖಂಡರೇ ನಿಮ್ಮನ್ನು ಅಡ್ಡ ಹಾಕ್ತಾರೆ. ನೀವು ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಬಂದು ನಾನು ಇಲ್ಲಿ ಪೂಜೆ ಮಾಡಕ್ಕೆ ಬಂದೆ ಅಂತಾರೆ. ಅಷ್ಟು ಅಭಿಮಾನ ಇದ್ದಿದ್ರೆ ನೀವೇ ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ಬಂದು ಅಲ್ಲಿ ಜಗಜೀವನ್ ರಾವ್ ಅವರ ಫೋಟೋಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಬೇಕಾಗಿತ್ತು. ನೀವು ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ನಾನು ಬಂದು ಇಲ್ಲಿ ನಿಮ್ಮನ್ನು ರಾಜಿ ಮಾಡಕ್ಕೆ ಬಂದಿದ್ದೀನಿ ಅಂತ ಮಾತಾಡ್ತೀರಾ. ಇದು ನಿಮ್ಮ ಅಭಿವೃದ್ಧಿ. ಹೇಳ್ತಾ ಇದ್ರೆ ಸುಮಾರು ಇದೆ ಶಾಸಕರೇ, ಸುಮಾರು ಜಾಸ್ತಿ ಇದೆ. ನಮಗೆ ಯಾಕೆ ಅಡ್ಡಿಪಡಿಸ್ತೀರಾ ಅಷ್ಟೇ. ನಾನು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಬಡ ಮಕ್ಕಳಿಗೆ, SC ST ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಆಯಿತು, ಇದೇನೋ ಕ್ಯಾನ್ಸಲ್ ಮಾಡಿಸಿದ್ದೀರಾ. ಈ ಕಾರ್ಯಕ್ರಮ ನಾನು
ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವವನ್ನು ನಾವು ಮಾಡೋದು ಎಲ್ಲೂ ನಿಲ್ಲಲ್ಲ. ನಿಮ್ಗೆ ತಾಕತ್ತಿದ್ರೆ ನಿಲ್ಲಿಸಿ ನೋಡಿ. ನಾವು 14ನೇ ತಾರೀಕು ನೀವೇ ಹಮ್ಮಿಕೊಂಡಿದ್ದೀರಾ, ನಿಮಗಿಂತ ಅದ್ದೂರಿಯಾಗಿ ನಾನು ಮಾಡಿ ತೋರಿಸ್ತೀನಿ. ಇದು ಹರಿನಾಥ್ ರೆಡ್ಡಿ ಚಾಲೆಂಜ್. ಸುಬ್ಬಾರೆಡ್ಡಿ ಅವರೇ, ಮಾನ್ಯ ಶಾಸಕರೇ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀನು ಒಬ್ಬ ರೆಡ್ಡಿನೇ, ನಾನು ಒಬ್ಬ ರೆಡ್ಡಿನೇ. ನಾನು ಬೇರೆ ಕ್ಷೇತ್ರದವನಲ್ಲ, ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿರುವಂಥವನು. ಮೊನ್ನೆ ತಾನೇ ನೀವು ಬೇರೆಯವ್ರಿಗೆ ಯಾರೋ ದಬ್ಬಾಳಿಕೆ ಮಾಡಿದ್ರು, 2028ರಲ್ಲಿ ನೀನು ಬಂದು ತಾಕತ್ತಿದ್ರೆ ನೋಡು ಅಂತ. ಇವಾಗ ತಾಕತ್ತು ನೋಡ್ಸು, ಗಂಡಸು ಅಂತ ಪಾಪ ಅವ್ರನ್ನ ಯಾರನ್ನ ಅಂತೀಯ. ನಾನು ಒಬ್ಬ ರೆಡ್ಡಿನೇ, ನಿನಗೆ ಎಷ್ಟು ಬಾಂಧವ್ಯ ಇದೆಯೋ, ಎಷ್ಟು ನೆಂಟಸ್ಥಾನ ಇದೆಯೋ, ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರುವನು, ನಾನು ಇಲ್ಲೇ ಹುಟ್ಟಿ ಬೆಳೆದಿರುವನು. ನಾನು ಇದ್ದೇ ಇರ್ತೀನಿ, ನಾನು ಇದೇ ಸಮಾಜ ಸೇವೆ ಮಾಡ್ತಾ ಇರ್ತೀನಿ, ಇದೇ ಸಮಾಜ ಸೇವೆ ಮಾಡ್ಕೊಂತಾ ಇರ್ತಾ ಇರ್ತೀವಿ. ಇದು ವೆಂಕಟಸ್ವಾಮಿ ಅವರ ಜಾಗ ಫೈನಲ್ ಮಾಡಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಹಲವಾರು ಫಂಕ್ಷನ್ಗಳು ನಾವೇ ಮಾಡಿದ್ದೀವಿ. ಆ ಜಾಗದಲ್ಲಿ ನಾವು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಯಾವ ಥರ ಮಾಡ್ತಾರೆ ಅಂತಂದರೆ, ನಮ್ಮ ಊರು, ನಮ್ಮ ಸ್ವಗ್ರಾಮ ರಾಮೋಜಿಪಲ್ಲಿಯಲ್ಲಿ ಮೊನ್ನೆ ಒಂದು ಶ್ರೀರಾಮ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿರ್ತೇನೆ. ನಮ್ಮೂರಿನ ಒಬ್ಬ ಮುಖಂಡರನ್ನು ಕರೆದು, ನೋಡೋಗೋ ಅಲ್ಲಿ ಫ್ಲೆಕ್ಸಿ ಹಾಕಿದ್ದಾರೆ, ನಿಮ್ಮೂರಿನಲ್ಲಿ ಜೋರಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಅವನು ಹೋಗಿ ನೋಡ್ಕೊಂಡು ಬಂದು, ಅಣ್ಣ ಇಂಥವ್ರು ಅವ್ರ ಮುಖಂಡರು ಫೋಟೋ ಇದೆ ಅಂತಂದರೆ, ಅವ್ರ ಮುಖಂಡರು ಅವ್ರ ಫೋಟೋ ಹಾಕ್ಕೊಂಡಿದ್ದೀರಾ ನೀವು? ಎಲ್ಲಿ ಸಮಾಜ, ಎಲ್ಲಿ ಕಾರ್ಯಕ್ರಮ ಅಂತಾರಲ್ಲ, ಯಾವ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಊರಿನ ಪೂಜೆ ಅಂತಾರೆ, ಬಟ್ ಅವರೆಲ್ಲ ಮುಖಂಡರು ಫೋಟೋ ಹಾಕ್ಕೊಂಡಿದ್ದಾರೆ, ನೋಡೋಗು ಅಂತಾರೆ. ಇನ್ನು ಯಾರು ಹಾಕೋ, ನಾನು ಸಿದ್ದರಾಮಯ್ಯಂದೋ ಇಲ್ಲ ಸುಬ್ಬಾರೆಡ್ಡಿದ್ದೋ ಇಲ್ಲ ಅವ್ರ ತಾತಂದು ಯಾರ್ದಾದ್ರೂ ಹಾಕ್ಕೋಬೇಕಾ? ಯಾರ್ದು ನನ್ನ ಸ್ವಂತ ಖರ್ಚಿನಿಂದ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದೇ ದಿವಸ ಅವರೇನಾದರೂ ಮದುವೆಗಳು ಮಾಡ್ತಾರೆ, ಬೇರೆ ನಮ್ಮ ಮುಖಂಡರದ್ದು ಯಾರು ಇದಾಕಲ್ವಲ್ಲ, ಅವರು ಸಮಾಜ ಸೇವೆ ತಾನೇ ಮಾಡೋದು. ಕಾಂಗ್ರೆಸ್ ಮುಖಂಡರು ಫೋಟೋ ಹಾಕ್ಕೊಳ್ತಾರೆ, ಇದು ಹೇಳೋದು ಅವ್ರಿಗೆ ಸಮಂಜಸನಾ? ಅದೇ ದಿವಸ ನಮ್ಮೂರಿನಲ್ಲಿ ಮುಖಂಡರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸ್ಯಾರಿ ಕೊಡ್ತಾರೆ. ಕ್ಷೇತ್ರದ ಜನಕ್ಕೆ ಯಾರು ಸ್ಯಾರಿ ಕೊಟ್ಕೊಳ್ಳಲ್ಲ. ಕೇವಲ ರಾಮೋಜಿಪಲ್ಲಿ ಜನತೆ, ರಾಮೋಜಿಪಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಸ್ಯಾರಿ ಕಟ್ಕೊಳ್ಳಕ್ಕೆ ಹುಟ್ಟಿದ್ದಾರೆ ಅಷ್ಟೇ. ಪತ್ರಕರ್ತ ಮಿತ್ರರಲ್ಲಿ ಮನವಿ, ಬೇಕಾದ್ರೆ ನಮ್ಮೂರಲ್ಲಿ ತಿಳ್ಕೊಳ್ಳಿ. ಇಂಥ ಒಂದು ಕೀಲು ರಾಜಕೀಯ ಮಾಡಿಕೊಂಡ್ರೆ ಯಾವ ಮಟ್ಟಕ್ಕೆ ಹೋಗ್ತದೆ ನೀವು ತಿಳ್ಕೊಳ್ಳಿ. ಇಂಥ ರಾಜಕೀಯ ಮಾಡ್ತಾರೆ ನಮ್ಮ ಶಾಸಕರು. ಆಯಿತು, ಅದು ಸೀರೆ ಕೊಟ್ಟರು, ಯಾರು ಬಂದಿಲ್ವಾ? ಸಾವಿರಾರು ಜನ ಬಂದು ನನ್ನ ಫಂಕ್ಷನ್ ನೋಡಿಕೊಂಡು ಆ ದೇವರ ದೇವರ ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದಾರೆ. ಇದೇ ಥರನೇ ನಮ್ಮ ಬಾಗೇಪಲ್ಲಿಯಲ್ಲೂ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದಲಿತ ಮುಖಂಡರ ಸೇರಿಕೊಂಡು ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಶಾಸಕರ ಗನಂದಾರಿ ಕಲ್ಸ ನೀವೆಲ್ಲ ಗೊತ್ತಾಗ್ತದೆ. ಇವ್ರು ಹೇಳಿದ್ರು, ನಾನು ಮೊನ್ನೆ ಇದಕ್ಕೆ ಹೋದೆ ಸೋಮಲಾಪುರಕ್ಕೆ, ಯಾವುದೋ ಒಂದು ಜಾತ್ರೆ ಮಹೋತ್ಸವಕ್ಕೆ, ಸೋಮಲಾಪುರ ಮಾಸಾಲಪಲ್ಲಿಗೆ ಹೋದೆ. ಅಲ್ಲಿ ಅವರು ಪಾಪ ಬಡವರು ಬರ್ತಾರೆ, ಆ ಬಿಸಿಲಿಗೆ ಹಚ್ಕೊಂಡು, ಅಣ್ಣ ನಮ್ಮ ಜಮೀನು ಕಿತ್ಕೊಂಡಿದ್ದಾರೆ ಅಣ್ಣ, ನಾವೇನಾದ್ರೂ ನಿಮ್ಮ ಕೈಗೆ ಹಾಕಿದ್ದೇವ? ಎಷ್ಟು ಜಮೀನಾದ್ರೂ ಲೂಟಿ ಮಾಡ್ಕೊಂಡು ನೀವಿರಿ, ಬಟ್ ಸಮಾಜ ಸೇವೆ ಮಾಡುವ ಕೆಲಸಕ್ಕೆ ಬರಬೇಡಿ. ದಲಿತ ಮಕ್ಕಳಿಗೆ ನಾನು ಸನ್ಮಾನ ಕಾರ್ಯಕ್ರಮ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಆವತ್ತು ಅಂಬೇಡ್ಕರ್ ಜಯಂತಿ ಪರವಾಗಿ ಬೇರೆ ಥರ ಮಾಡಿ, ನೀವು ಮಾಡಿ, ಇನ್ನು ಅದ್ದೂರಿಯಾಗಿ ಮಾಡಿ. ನಿಮ್ಗೇನು ಬಾಗೇಪಲ್ಲಿಯಲ್ಲಿ ಲೂಟಿ ಮಾಡಿರೋ ದುಡ್ಡು ಇದೆಯಲ್ಲ, ನಾನೇನು ಎಲ್ಲೂ ಲೂಟಿ ಮಾಡಿಲ್ಲ. ನಾನು ಈ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ನಾನು ಏನಾದರೂ ಇಲ್ಲಿ ಶಾಸಕನಾದರೆ ಬಾಗೇಪಲ್ಲಿಯಲ್ಲಿ 1 ಕುಂಟೆ ಜಮೀನು ನಾನು ಮಾಡಲ್ಲ. ಆ ವೆಂಕಟರಾಮ ಸ್ವಾಮಿನೇ ಸಾಕ್ಷಿ. ಇದಕ್ಕೆ ನಾನು ಅಡ್ಡಿಪಡಿಸಿಲ್ಲ ಅಂತ ಶಾಸಕರು ಹೇಳಿ, ಆಡಿಯೋ ಬೇಡ. ಅವರು ವೆಂಕಟರಾಮ ಸ್ವಾಮಿ ಭಕ್ತನೇ, ನನಗಿಂತ ದೇವರ ಭಕ್ತನೇ. ವೆಂಕಟರಾಮ ಸ್ವಾಮಿ ಮುಂದ್ಗಡೆ ಬಂದು ನಾನು ಇದಕ್ಕೆ ಅಡ್ಡಿಪಡಿಸಿಲ್ಲ, ಇದಕ್ಕೆ ಕ್ಯಾನ್ಸಲ್ ಮಾಡೋಕ್ಕೆ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಲಿ, ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಸಮಾಜ ಸೇವೆ ಮಾಡ್ಕೊಂಡಿರೋಣ, ಇದು ಚಾಲೆಂಜ್. ವೆಂಕಟರಾಮ ಸ್ವಾಮಿ ಹತ್ರ ಬಂದು, ಅಪ್ಪ ನಿಮ್ಗೆ ಯಾವುದಕ್ಕೂ ನಾನು ಅಡ್ಡಿ ಮಾಡಿಲ್ಲ, ನಿಮಗೆ ತೊಂದರೆ ಮಾಡಿಲ್ಲ, ಅಧಿಕಾರಿಗಳಿಗೆ ಫೋನ್ ಮಾಡಿಲ್ಲ ಅಂತ ಹೇಳಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಹಂಗಂತ ಸಮಾಜ ಸೇವೆ ಮಾಡೋದು ಬಿಡಲ್ಲ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇರೋದಂತೂ ಖಚಿತ. ಇದಂತೂ ಖಡಾಖಂಡಿತವಾಗಿರ್ತೀವಿ. ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ರೆ ಎಲ್ಲರಿಗೂ ತೊಂದರೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಅಂಥ ಶಾಸಕರಿದ್ದಾರೆ. ಮತ್ತೆ ದಲಿತ ಮುಖಂಡರು ಯಾರಾದರೂ ಬಾಯಿ ಬಿಟ್ಟರೆ ರೌಡಿ ಶೀಟರ್ ಓಪನ್ ಮಾಡಿಸ್ತೀರಾ. ಅಧಿಕಾರಿಗಳನ್ನು
ನಿಮ್ಮ ಗುಪ್ಪಟ್ಟಿನಲ್ಲಿ ಇಟ್ಟುಕೊಂಡು ನಿನ್ನೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಈ ಪರ್ಮಿಷನ್ಗೋಸ್ಕರ ಆನಾಮೂರ್ತಿ ಅವರು 10 ಸಲ ಫೋನ್ ಮಾಡಿರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಬರ್ದಿರ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮ ಗನಂದಾರಿ ಕೆಲಸ ಮೈಕ್ ಪರ್ಮಿಷನ್ಗೆ. ಯಾಕಂದ್ರೆ ಇದು ಕ್ಯಾನ್ಸಲ್ ಆದರೆ ಮತ್ತೆ ಪೈಕ್ ಪರ್ಮಿಷನ್ ಬರಲ್ವಲ್ಲ. ಇಂಥ ಕೆಲಸ ಮಾಡ್ತಾರೆ. ಇಂಥ ನೀಚ ರಾಜಕೀಯ ದಯವಿಟ್ಟು ಮಾಡಬೇಡಿ. ಬಾಗೇಪಲ್ಲಿ ಜನತೆ ತುಂಬಾ ಒಳ್ಳೆಯ ಜನರು. ಜನತೆ ನಿಮಗೆ 3 ಸಾರಿ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇಂಥ ನೀಚ ರಾಜಕಾರಣ ಮಾಡಬೇಡಿ. ನಾನು ಶಾಸಕರಲ್ಲಿ ಪದೇ ಪದೇ ಮನವಿ ಮಾಡ್ತೀವಿ, ಅವ್ರ ಅಭಿವೃದ್ಧಿ ಇದ್ರೆ ಬೇರೆ ಥರ ಮಾಡಲಿ, ಕ್ಷೇತ್ರ ಅಭಿವೃದ್ಧಿ ಮಾಡಲಿ. ಒಂದು ತಾರ್ ಪ್ಲಾಂಟ್ ಅವ್ರದ್ದೇ ಬೇಕು, ಜಲ್ಲಿ ಕ್ರಷರ್ ಅವ್ರದ್ದೇ ಬೇಕು. ನಾನು ಇಷ್ಟು ದಿವಸ ಮಾತಾಡಿಲ್ಲ. ನಾವು ಈ 28 ಪಂಚಾಯತಿಯಲ್ಲಿ 40,000 ಹೆಲ್ಮೆಟ್ ಕೊಟ್ಟಿದ್ದೀವಿ ನಾವು ಸಮಾಜ ಸೇವೆಯಿಂದ. ಯಾವತ್ತಾದರೂ ಶಾಸಕರ ಹೆಸರು ನಾವು ಹೇಳಿದ್ದೀವಾ? ಶಾಸಕರ ಹೆಸರು ಹೇಳಿದ್ದೀವಾ? ರಾಜಕೀಯ ಮಾತಾಡಿದ್ದೀವಾ? ಇವತ್ತು ಮಾತಾಡುವ ಪರಿಸ್ಥಿತಿ ಬಂದಿದೆ, ಮಾತಾಡಬೇಕಾಗಿದೆ. ಅವ್ರ ಮಗಂದೇ ತಾರ್ ಪ್ಲಾಂಟ್ ಆಗಬೇಕು, ಅವ್ರ ಜಾಗದಲ್ಲೇ ತಾರ್ ಪ್ಲಾಂಟ್ ಹಾಕ್ಸ್ಕೋಬೇಕು. ಬೇರೆ ಯಾರು ಕ್ಷೇತ್ರದಲ್ಲಿ ಬದುಕಬಾರ್ದು, ಯಾವೊಬ್ಬ ಕಾಂಟ್ರಾಕ್ಟರ್ ಬದುಕಬಾರ್ದು. ನಿಮಗೆಲ್ಲ ಗೊತ್ತಿದೆ. ಪತ್ರಕರ್ತರ ಮಿತ್ರರಲ್ಲಿ ನಾನು ಮನವಿ ಮಾಡುತ್ತೇನೆ, ಅವ್ರು ಮಾಡ್ತಾ ಇರುವಂಥ ಕೆಲಸಗಳು ಯಾವ ಥರ ಇದೆ ಅಂತ. ಅವ್ರ ಮಗಂದೇ ಕಾಂಟ್ರಾಕ್ಟ್ರು, ಅವ್ರ ಮಗಂದೇ ತಾರು, ಅವರೇ ಪಾರ್ಟ್ನರ್. JCBನು ಇಟಾಚಿನು ಎಲ್ಲ ಕಂಪ್ಲೀಟ್ ಅವ್ರದ್ದೇ, ನಮ್ಮ ಕಣ್ಣೆದ್ರ ಕಡೆ ಇದೆ. ಮತ್ತೆ ಜಮೀನುಗಳು ಯಾವುದಾದ್ರೂ ಇದು ಬೇಕಂತಂದ್ರೆ ಏನೋ ಒಂದು ಹೇಳೋದು. ವಿಧಾನಸೌಧದಲ್ಲಿ ನಿಮ್ಗೇನಾದ್ರೂ ತಾಕತ್ತಿದ್ರೆ ನಿಮ್ಮ ಕಾಂಗ್ರೆಸ್ ಶಾಸಕರು ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ? ಇಲ್ಲ. ನಮ್ಮ ಸಂಸದರು ಉದಾಹರಣೆ ತಗೊಳ್ಳಿ, ಕೇವಲ 10 ವರ್ಷ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಸಂಸದರು ಕೆಲಸ ಮಾಡಿದ್ದಾರೆ. ಅವರ ಒಂದು ಅಂಬೇಡ್ಕರ್ ಭವನ ನೋಡಿ, ಬಸ್ ಸ್ಟ್ಯಾಂಡ್ ನೋಡಿ, ಪ್ರತಿಯೊಂದು ರಸ್ತೆ ನೋಡಿ ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ಒಂದು ಪಾಲು ತಗೊಂಡು ಬಂದ್ರಿ ನಿಮ್ದು, ಅಂಥದಕ್ಕೆ ಸಹಾಯ ಮಾಡ್ರಿ, ಜನರಿಗೆ ಒಳ್ಳೇದಾಗ್ಲಿ. ಇಲ್ಲಿ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ನಿಲ್ಲಕ್ಕಿಲ್ಲ ಪಕ್ಕದಲ್ಲಿ. 15 ವರ್ಷ ಆಗಿದೆ, ಒಂದು ಬಸ್ ಸ್ಟ್ಯಾಂಡ್ ಹಾಕ್ಸಿ. ಅಂಥದ್ದು ನೀವು ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡ್ತೇನೆ, ಅಂಥದ್ದು ಬರೀರಿ, ಪರವಾಗಿಲ್ಲ. ನಮ್ಮ ಊರಿಗೆ 15 ವರ್ಷದಿಂದ ನಾನು ಮಾತಾಡ್ತಾ ಇದ್ರೆ ಅವರು ಯಾರು ಅವರ ಅನುಯಾಯಿಗಳಿಗೆ 10 ಸಲ ಕಾಲ್ ಮಾಡಿ ಹೇಳಿದ್ದೀನಿ, ನಮ್ಮೂರಿಗೆ ಒಂದು ರಸ್ತೆ ಹಾಕ್ಸ್ಕೊಡಿ ಅಂತ. ಸುಮಾರು ಜನ ಮೊನ್ನೆ ನಮ್ಮೂರಿಗೆ ನಿಮ್ಮ ಕೈಯಲ್ಲಾದ್ರೂ ಇದಾಕಿ ನಮ್ಮ ಹುಡುಗರು ಬಂದಿದ್ದಾರೆ, ಅಣ್ಣ ಮಣ್ಣೊಡಿಸ್ತೀವಿ ಅಂತಂದ್ರೆ. ಇಲ್ಲಪ್ಪ ಬೇಡ, ಶಾಸಕರ ಗನಂದಾರ ಕೆಲಸ ನೋಡಬೇಕು, ಜನರು ನೋಡಬೇಕು, ಅವರ ಮೆಚ್ಚುಗೆಗೆ. ಯಾಕಂದ್ರೆ 3 ಸಲ ಅವರನ್ನು ಶಾಸಕರನ್ನು ಮಾಡಿದ್ದಾರೆ, 3 ಸಲ ನಮ್ಮೂರಲ್ಲಿ ಅವ್ರ ಮೆಜಾರಿಟಿ ಕೊಟ್ಟಿದ್ದಾರೆ. ಅಂತ ಒಂದು ರಸ್ತೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ನಮ್ದು ಒಂದೇ ಅಲ್ಲ, ಕ್ಷೇತ್ರ ಎಲ್ಲ ಹಂಗೆ ಇದೆ. ಇಂಥ ಕೆಲಸ ಮಾಡ್ತಾ ಇದ್ದಾರ. ದಯಮಾಡಿ ಸಮಾಜ ಸೇವೆ ನಾವು ಮಾಡ್ಕೊಂಡಿರ್ತಾ ಇರ್ತೀವಿ. ಏನಾದರೂ 28ರಲ್ಲಿ ನೋಡ್ಕೊಳ್ಳೋಣ. ಅಷ್ಟು ದಿನಕ್ಕೆ ಕಲಾವಕಾಶ ಕೊಡಿ. ಮತ್ತೆ ನಮ್ಮ ಮುಖಂಡರು ಯಾರಾದರೂ ನನ್ನ ಜೊತೆಗೆ ಬಂದರೆ ಅವ್ರ ಮೇಲೆ ರೌಡಿ ಸೀಟರ್. ನೀವು ಬಂದ ಮೇಲೆ ಎಷ್ಟು ರೌಡಿ ಸೀಟರ್ ಆಗಿದೆ ಬಾಗೇಪಲ್ಲಿಯಲ್ಲಿ ತಗೊಳ್ಳಿ. ಯಾರಾದರೂ ಬಾಯಿ ಬಿಟ್ಟರೆ ಸಾಕೆ ಅವ್ನ ಮೇಲೆ ರೌಡಿ ಸೀಟರ್ ಹಾಕು, ಯಾರಾದರೂ ಬಾಯಿ ಬಿಟ್ಟರೆ ಸಾಕೆ ಕೇಸ್ ಹಾಕಿ ಒಳಗಡೆ ಉಜ್ಜು. ಇದು ನಮ್ಮ ಶಾಸಕರು ಮಾಡ್ತಾ ಇರೋದು. ನಾವು ಇಷ್ಟು ದಿವಸ ಅವ್ರ ಬಗ್ಗೆ ಮಾತಾಡೇ ಇಲ್ಲ. ನಾನು ಸುಮಾರು 2013ರಿಂದಾನು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇದ್ದೀನಿ, ಕ್ಷೇತ್ರದಲ್ಲಿ ಉಟ್ಕೊಂಡು ಬರ್ತಾ ಇದ್ದೀನಿ. ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ನಡುವೆ ಜೋರಾಗಿ ಮಾಡ್ತಾ ಇದ್ದೀವಿ. ಎಲ್ಲಾದ್ರೂ ಅವ್ರ ಹೆಸರು ಎತ್ತಿದ್ದೀವ? ಇಂಥದಕ್ಕೆ ಬಂದರೆ ಅದು ನಮ್ಮ ಭಗವಾನ್ ಮಹಾನ್ ಪುರುಷನ ಜಯಂತ್ಯೋತ್ಸವಕ್ಕೆ ಅಡ್ಡ ಹಾಕಿದರೆ ಇನ್ನು ಯಾರಾದರೆ ಸುಮ್ಮನೆ ಇರ್ತಾರೆ? ಮೊನ್ನೆ ದಲಿತ ಮುಖಂಡರೆಲ್ಲ ಸೇರಿಕೊಂಡು ಎಷ್ಟು ಗಲಾಟೆ ಮಾಡಿದ್ದಾರೆ. ಇನ್ನೊಬ್ಬ ಯಾರಾದರೂ ನಾವು ಅವ್ರನ್ನ ಕೀಳಾಗಿ ಮಾತಾಡಬಾರ್ದು, ಅಂಥ ಮಾತುಗಳು ಏರ್ಕೊಂಡು ಮತ್ತೆ ಅವ್ರ ಜೊತೆಗೆ ಹೋಗಲೇಬಾರ್ದು. ಯಾಕಂದ್ರೆ ಅಂಥ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು. ನಮ್ಮ ಕೈಯಲ್ಲಾದ್ರೂ ಇಲ್ಲ, ಸುಮ್ಮನೆ ಇರಬೇಕು. ಬೇರೆ ಜಮೀನುಗಳು ಅದು ಇದನ್ನು ಹುಡ್ಕೊಂಡು ಹೋಗ್ತೀವಲ್ಲ, ಅಂಥದ್ದು ಮಾಡಬಾರ್ದು ಅಂತ ಹೇಳ್ತಾ ಪತ್ರಕರ್ತ ಮಿತ್ರರಲ್ಲಿ ಮನವಿ ಮಾಡ್ತಾ ನಾವು 14ನೇ ತಾರೀಕು ನಮ್ಮ ಪುಟ್ಟಪರ್ತಿ ವೆಂಕಟಸ್ವಾಮನ್ ಅವ್ರ ಜಮೀನಲ್ಲಿ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಡಿಪೋ ರೋಡಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ. ಯಾರೇ ಅಡ್ಡಿಪಡಿಸಲಿ ಅದಕ್ಕೆ ನಮ್ಮ ಸಂಸದರು ನಮ್ಮ ಹಿಂದ್ಗಡೆ ಇದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳು ಹೇಳಕ್ಕೆ ಆಗಲ್ಲ, ಅಷ್ಟು ಅಭಿವೃದ್ಧಿ ಇದೆ ಅವ್ರ ಶಾಸಕರಾಗಿದ್ದಾಗ. ಇವ್ರದ್ದು ಏನೂ ಇಲ್ಲ. ಅವರು ಬರ್ತಾ ಇದ್ದಾರೆ. ಮತ್ತು ರಾಮಲಿಂಗಪ್ಪ ಅವರು, ಕೋನಪರೆಡ್ಡಿ ಅವರು, ಕೇಶವರೆಡ್ಡಿ ಅವರು ಎಲ್ಲ ಮುಖಂಡರು ಬರ್ತಾರೆ. ಮತ್ತು ಇನ್ನು ಕೆಲವು ಸ್ವಾಮೀಜಿಗಳು, ರಾಜ್ಯ ಮುಖಂಡರುಗಳು, ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರನ್ನು ಕರೀತಾ ಇದ್ದೀವಿ. ಜನ ಸೇರಿಸಿ ನಮ್ಮ ಎಲ್ಲ SC ST ಸಮುದಾಯ ಅಣ್ಣ ತಮ್ಮದ್ರಿಗೆ ನಮಸ್ಕರಿಸ್ತೇನೆ. ನೀವು ಪ್ರತಿಯೊಂದು ಊರಿಂದ, ಪ್ರತಿಯೊಂದು ಹಳ್ಳಿಯಿಂದ ನಿಮ್ಮ ಕೈಯಲ್ಲಾದಷ್ಟು ಜನರನ್ನು ಕರ್ಕೊಂಡು ಬನ್ನಿ. ಅದರ ಜೊತೆಗೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು 15,000 ಹೆಲ್ಮೆಟ್ ಕೊಡೋಕ್ಕೆ ನಾನು ಅವತ್ತು ನಿಶ್ಚಯಿಸಿದ್ದೀನಿ. ಇವರ ಜನ್ಮದಿನದ ಅಂಗವಾಗಿ, ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲರೂ ಬಂದು ನನಗೆ ಆ ಜಯಂತ್ಯೋತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕೆಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ
ಈ ಒಂದು 4 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್.